ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನು ಪೀಪಾ ಯೂಟ್ಯೂಬ್ ಚಾನಲ್. ಇವಳೇನಪ್ಪ ರಾತ್ರಿ ಎಲ್ಗೋ ಹೋಗ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ಹಾಗಾದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ನಮ್ಮ ಆಫೀಸ್ ಟೀಮ್ ಅವ್ರ ಜೊತೆಗೆ 2 ಡೇಸ್ ಟ್ರಿಪ್ ಮಾಡ್ಕೊಂಡು ಬಂದೆ. ಎಲ್ಲೆಲ್ಲಿಗೆ ಹೋಗಿ ಬಂದೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಹಾಗೆ ಸ್ವಲ್ಪ ಡಾನ್ಸ್ ರೀಲ್ಸ್ ಎಲ್ಲ ಮಾಡ್ಕೋತಾ ಹೋದ್ವಿ. ಹಾಗೆ ನಮ್ದು ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿತ್ತು ರಾಣಿಜರಿಗೆ. ಬೆಳಗಿನ ಜಾವ 5:15 ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ. ನಾವು ಮಾಡ್ಕೊಂಡು ಹೋಗಿರೋ ಓನ್ ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿ ಈ ಜೀಪ್ನ ಹತ್ಕೊಂಡು ರಾಣಿಜರಿ ವ್ಯೂ ಪಾಯಿಂಟಿಗೆ ನೋಡ್ಲಿಕ್ಕೆ ಹೋದ್ವಿ. ಈ ಜೀಪ್ನ ಹತ್ಕೊಂಡು ಯಾಕೆ ಹೋದ್ರಿ ಅಂತ ಅನ್ಕೊಂಡ್ರಾ? ಯಾವುದೇ ಓನ್ ವೆಹಿಕಲ್ ಇಲ್ಲಿ ಅಲೋ ಮಾಡಲ್ಲ. ಯಾಕಂದ್ರೆ ಆಫ್ ರೋಡ್ ಇರೋದ್ರಿಂದ ಅವ್ರದೇ ವೆಹಿಕಲ್ನ ನಾವು ರೆಂಟಿಗೆ ತಗೊಂಡು ಹೋಗ್ಬೇಕಾಗಿರುತ್ತೆ. ನಮಗೆ ನಿಯರ್ಲಿ 3000 ಚಾರ್ಜ್ ಮಾಡಿದ್ರು ರಾಣಿಜರಿ ವ್ಯೂ ಪಾಯಿಂಟಿಗೆ. 1 ಮಿನಿ ಟೆಂಪೋಗೆ 10 ಜನನ್ನ ಅಲೋ ಮಾಡ್ತಾರೆ. ಈ ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ 70 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು. ನೀವು ಕೂಡ ವೀಕೆಂಡ್ ನಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಈ ವ್ಯೂ ಪಾಯಿಂಟಿಗೆ ವಿಸಿಟಿಂಗ್ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಹಾಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ನಾವು ಬಂದಿದ್ದು ಬೆಳಗ್ಗೆ 6 ಗಂಟೆಗೆ ಸನ್ರೈಸ್ ನೋಡ್ಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಾ ಇದೆ. ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ತುಂಬಾನೇ ಚಳಿನೂ ಇತ್ತು. ಹಾಗೆ ಕೆಲವೊಂದು ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ರಾಣಿಜರಿ ಅನ್ನೋ ಹೆಸರಿನ ಹಿಂದೆ ಒಂದು ಕಥೆನೇ ಇದೆ. ಅದೇನಪ್ಪಾ ಅಂದ್ರೆ, ಮೈಸೂರಿನ ಟಿಪ್ಪು ಸುಲ್ತಾನರವರಿಂದ ತಪ್ಪಿಸಿಕೊಳ್ಳಲು ರಾಣಿ ಪದ್ಮಿನಿ ಅವರು ಈ ಬೆಟ್ಟದ ಮೇಲಿಂದ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡ್ರಂತೆ. ಅದಕ್ಕೆ ರಾಣಿಜರಿ ಅಂತ ಹೆಸರು ಬಂದಿದೆ. ಲೈಫಲ್ಲೇ ಫಸ್ಟ್ ಟೈಮ್ ನಾನು ಸನ್ರೈಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ತುಂಬಾನೇ ಚೆನ್ನಾಗಿತ್ತು. ವ್ಯೂನೆಲ್ಲ ನೋಡ್ಕೊಂಡು ಅದೇ ಟೆಂಪೋನಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ವಿ. ಯಾವ ಪ್ಲೇಸ್ ಅಪ್ಪ ಅಂದ್ರೆ ಕೊಡಿಗೆ ಫಾಲ್ಸ್. ಈ ಪ್ಲೇಸ್ ಬಂದ್ಬಿಟ್ಟು ಮೂಡಿಗೆರೆ ತಾಲೂಕಿನಲ್ಲಿ ಬರುತ್ತೆ, ನಿಯರ್ ಟು ಸುಂಕಸಾಲೆ. ವಿಸಿಟಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಈ ಫಾಲ್ಸ್ಗೆ ಎಂಟ್ರಿ ಫೀಸ್ ಇರುತ್ತೆ ಪರ್ ಹೆಡ್ 30 ರುಪೀಸ್. ಇದು ಪ್ರೈವೇಟ್ ಫಾಲ್ಸ್ ಆಗಿರೋದ್ರಿಂದ ಮೇಂಟೆನೆನ್ಸ್ಗೆ ಅಂತ ಚಾರ್ಜ್ ಮಾಡ್ತಾರೆ. ಈ ಫಾಲ್ಸ್ ತುಂಬಾನೇ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರ್ ಕಡೆ ಬಂದ್ರೆ ಈ ಹಿಡನ್ ಜೆಮ್ ನ ಮಿಸ್ ಮಾಡ್ಕೋಬೇಡಿ. ಈ ಫಾಲ್ಸ್ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ತಿಂಡಿ ಮಾಡೋಕೆ ಹೊರಟ್ವಿ. ಅಲ್ಲೇ ನಿಯರ್ ಬೈ ಹೋಟೆಲ್ ಅಲ್ಲಿ ಟಿಫನ್ ಮಾಡಿ ಹೋಮ್ ಸ್ಟೇಗೆ ಹೊರಟ್ವಿ. ಬನ್ನಿ ಕ್ವಿಕ್ ಆಗಿ ನಾನಿರೋ ಹೋಮ್ ಸ್ಟೇ ಮತ್ತು ರೂಮ್ ಟೂರ್ ನ ಕೊಡ್ತೀನಿ. ನಾವಿರೋ ಹೋಮ್ ಸ್ಟೇ ಬಂದ್ಬಿಟ್ಟು ಹೊರನಾಡು ಹಾರನ್ಮಕ್ಕಿ ಹೋಮ್ ಸ್ಟೇ ಅಂತ. ಇದು ನಿಯರ್ ಬೈ ಹೊರನಾಡು ಟೆಂಪಲ್. ಬನ್ನಿ ನಾವಿರೋ ರೂಮ್ ನ ತೋರಿಸ್ತೀನಿ. ನೋಡಿ ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ. ನಾವು ಉಳ್ಕೊಂಡಿದ್ದು 4 ಜನ. ಬೆಡ್ಡು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿತ್ತು. 4 ಜನ ಆರಾಮ್ಸೆ ಮಲ್ಕೋಬಹುದಾಗಿತ್ತು. ಹಾಗೆ ಟಿವಿ ಪಾಯಿಂಟ್, ಚೇರ್ಸ್, ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ರು. ರೂಮಿಂದನೇ ಹಿಂಗೆ ಡೋರ್ ಓಪನ್ ಮಾಡ್ಕೊಂಡು ಬಂದ್ರೆ ಬ್ಯೂಟಿಫುಲ್ ಆಗಿರೋ ಬಾಲ್ಕನಿ ವ್ಯೂ ಕೂಡ ಇದೆ. ಬಾಲ್ಕನಿಯಿಂದ ನ್ಯಾಚುರಲ್ ಪೂಲ್ ವ್ಯೂ ಕೂಡ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಕೂಡ ಇದೆ ನಮ್ಮ ಬಾಲ್ಕನಿಯಿಂದ. ಚೆಕ್ ಇನ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ. ಮತ್ತೆ ಚೆಕ್ಔಟ್ ಟೈಮಿಂಗ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ 12 PM ಗೆ. ನೋಡಿ ವಾಶ್ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನ್ಯಾಚುರಲ್ ಪೂಲಲ್ಲಿ ಕಯಾಕಿಂಗ್, ಬೋಟ್ ರೈಡಿಂಗ್, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದಾಗಿತ್ತು. ಸ್ವಿಮ್ಮಿಂಗಿಗೆ ಲೈಫ್ ಜಾಕೆಟ್ ಮ್ಯಾಂಡೇಟರಿ ಇತ್ತು. ನೋಡಿ ಇದು ನೈಟ್ ವ್ಯೂ. ರೂಮ್ಸ್ಗೆ ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ 3 ಟೈಮ್ಸ್ ಫುಡ್ ಕೂಡ ಇತ್ತು. ನಾನು ಫುಡ್ಡಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರು, ಫ್ರೆಂಚ್ ಫ್ರೈಸ್. ಆ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗೆ ರಾತ್ರಿ ಕ್ಯಾಂಪ್ ಫೈರ್ ಕೂಡ ಹಾಕಿದ್ವಿ. ಸಾಂಗ್, ಡಾನ್ಸ್ ಎಲ್ಲ ಮಾಡಿದ್ವಿ. ಹಾಗೆ ನೈಟ್ ಬಾರ್ಬಿಕ್ಯೂ ಕೂಡ ಇತ್ತು. ಬೋತ್ ವೆಜ್ ಅಂಡ್ ನಾನ್ ವೆಜ್ ಕೂಡ ಇತ್ತು. ನೋಡಿ ಇದು ಮಾರ್ನಿಂಗ್ ವ್ಯೂ. ನೆಕ್ಸ್ಟ್ ಇಲ್ಲಿಂದ ಯಾವ ಪ್ಲೇಸಿಗೆ ಹೋದ್ವಿ ಅಂತ ತಿಳ್ಕೊಬೇಕಂತ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ವೇಟ್ ಮಾಡಿ ಪಾರ್ಟ್ 2ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಅಸ್.